ನಮಸ್ಕಾರ. ಆರ್ಸಿಬಿ ತಂಡಕ್ಕೆ ಮಹಾ ಮೋಸ. ಮೈದಾನದಲ್ಲೇ ಅಂಪೈರ್ ಮೇಲೆ ಸಿಡಿದೆದ್ದ ಕೊಹ್ಲಿ. ನಡೆಯಿತು ದೊಡ್ಡ ಜಗಳ. ಮೋಸ ಮಾಡಿ ಆರ್ಸಿಬಿ ವಿರುದ್ಧ ಗೆದ್ದ ಗುಜರಾತ್. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಪ್ರತಿ ಐಪಿಎಲ್ ಅಂತೆ 2026ರ ಐಪಿಎಲ್ ಕೂಡ ವಿವಾದಗಳಿಂದ ಹೊರತಾಗಿಲ್ಲ. ಆದರೆ ಈ ಆವೃತ್ತಿಯಲ್ಲಿ ಅಂಪೈರ್ಗಳು ನೀಡಿರುವ ತೀರ್ಪುಗಳೇ ಸಾಕಷ್ಟು ವಿವಾದಗಳನ್ನ ಹುಟ್ಟಿಸಿವೆ. ಇದೀಗ ಜಿಟಿ ಹಾಗೂ ಆರ್ಸಿಬಿ ನಡುವೆ ನಡೆದ ಅಹಮದಾಬಾದ್ನ ಪಂದ್ಯದಲ್ಲಿ ಇದೇ ವಿವಾದ ಮತ್ತೆ ಭುಗಿಲೆದ್ದಿದೆ. ಈ ಪಂದ್ಯದಲ್ಲಿ ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಅವರ ವಿಕೆಟ್ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಈ ವಿವಾದ ಎಷ್ಟು ತೀವ್ರವಾಗಿತ್ತು ಎಂದರೆ ಹಿರಿಯ ಆಟಗಾರ ವಿರಾಟ್ ಕೊಹ್ಲಿ ಹಾಗೂ ಆರ್ಸಿಬಿಯ ಮುಖ್ಯ ತರಬೇತುದಾರ ಆಂಡಿ ಫ್ಲವರ್ ಅಂಪೈರ್ ಜೊತೆ ಬಹಿರಂಗವಾಗಿ ಮಾತಿನ ಚಕಮಕಿ ನಡೆಸಿದ್ದಾರೆ. ಇದೀಗ ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಆರ್ಸಿಬಿ ಅಭಿಮಾನಿಗಳು ಅಂಪೈರ್ಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡ್ತಾ ಬರುವುದಾದರೆ, ನಾಯಕ ರಜತ್ ಪಾಟಿದಾರ್ 8ನೇ ಓವರ್ನಲ್ಲಿ ಅರ್ಷದ್ ಖಾನ್ ಎಸೆತದಲ್ಲಿ 6 ಸಿಡಿಸಿದರು. ಅದೇ ಓವರ್ನ 4ನೇ ಎಸೆತದಲ್ಲಿ ರಜತ್ ಮತ್ತೊಂದು 6 ಬಾರಿಸಲು ಯತ್ನಿಸಿದರು. ಚೆಂಡು ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಕಡೆ ಮೇಲಕ್ಕೆ ಹೋಯಿತು. ಬೌಂಡರಿ ಲೈನ್ ಬಳಿ ಫೀಲ್ಡಿಂಗ್ ಮಾಡುತ್ತಿದ್ದ ಜೇಸನ್ ಹೋಲ್ಡರ್ ಓಡಿ ಬಂದು ಅದ್ಭುತ ಕ್ಯಾಚ್ ಪಡೆದರು. ಅದ್ಯಾಗೂ ಕ್ಯಾಚ್ ತೆಗೆದುಕೊಂಡ ನಂತರ ಅವರು ಚೆಂಡನ್ನು ಹಿಡಿದಿದ್ದ ಎಡಗೈ ನೆಲಕ್ಕೆ ತಾಗಿತು. ವಿಡಿಯೋದಲ್ಲಿ ಚೆಂಡು ನೆಲಕ್ಕೆ ತಾಗಿರುವುದು ಸ್ಪಷ್ಟವಾಗಿ ಗೋಚರಿಸಿತ್ತು. ಹೀಗಾಗಿ ಪಾಟಿದಾರ್ ಔಟ್ ಆಗಿಲ್ಲ ಎಂದು ಎಲ್ಲರೂ ಭಾವಿಸಿದ್ದರು. ಅದ್ಯಾಗೂ ಥರ್ಡ್ ಅಂಪೈರ್ ರಜತ್ ಅವರನ್ನ ಔಟ್ ಎಂದು ತೀರ್ಪು ನೀಡಿದರು. ನಂತರ ವಿರಾಟ್ ಕೊಹ್ಲಿ ಹಾಗೂ ಆಂಡಿ ಫ್ಲವರ್ 4ನೇ ಅಂಪೈರ್ ಜೊತೆ ವಾಗ್ವಾದ ಆರಂಭಿಸಿದರು. ಇದರಿಂದ ಆಟವನ್ನ 2-3 ನಿಮಿಷಗಳ ಕಾಲ ಆಟ ನಿಲ್ಲಿಸಲಾಯಿತು. ಥರ್ಡ್ ಅಂಪೈರ್ ಈ ಡಿಸಿಷನ್ ಕಂಡು ಆರ್ಸಿಬಿ ಅಭಿಮಾನಿಗಳು ಇದು ಥರ್ಡ್ ಕ್ಲಾಸ್ ನಿರ್ಧಾರ ಎಂದು ಕಿಡಿಕಾರುತ್ತಿದ್ದಾರೆ. ರಜತ್ ಪಾಟಿದಾರ್ ಅವರನ್ನ ಔಟ್ ನೀಡಲಾದ ಕಾರಣ ಏನಪ್ಪಾ ಅಂತಂದ್ರೆ, ಜೇಸನ್ ಹೋಲ್ಡರ್ ಕ್ಯಾಚ್ ಹಿಡಿಯುವಾಗ ಸಂಪೂರ್ಣವಾಗಿ ಕಂಟ್ರೋಲ್ ನಲ್ಲಿ ಇದ್ರು. ಕೈ ನೆಲಕ್ಕೆ ತಾಗಿತ್ತಾದರೂ ಅವರ ಬೆರಳುಗಳು ಚೆಂಡಿನ ಅಡಿಯಲ್ಲಿದ್ದವು ಎಂಬುದು ಅಂಪೈರ್ಗಳ ವಾದವಾಗಿದೆ. ಆದ್ಯಾಗೂ ಅಂಪೈರ್ ಅವರ ಈ ನಿರ್ಧಾರ ಇದೀಗ ಭಾರಿ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಸ್ನೇಹಿತರೆ. ಇನ್ಫ್ಯಾಕ್ಟ್ ಆರ್ಸಿಬಿ ಸೋಲಿಗೆ ಪಾಟಿದಾರ್ ಔಟ್ ಆಗಿದ್ದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಪಾಟಿದಾರ್ ಔಟ್ ಆದ ಬಳಿಕ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ದಿದ್ವು. ಅಲ್ಲಿಂದ ಒಂದೊಳ್ಳೆ ಸ್ಕೋರ್ ಬಂದಿರಲಿಲ್ಲ. ಹೀಗಾಗಿ ಜಿಟಿ ಈ ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತ್ತು. ಇದು ಆರ್ಸಿಬಿ ಸೋಲಿಗೆ ಪ್ರಮುಖ ಕಾರಣ ಹಾಗೂ ಜಿಟಿ ಮಹಾ ಮೋಸ ಮಾಡಿ ಪಂದ್ಯ ಗೆದ್ದುಕೊಂಡಿದೆ ಎಂದು ಕ್ರೀಡಾ ಲೋಕದಲ್ಲಿ ಭಾರಿ ಚರ್ಚೆಗಳು ಕಾರಣವಾಗ್ತಾ ಇವೆ ಸ್ನೇಹಿತರೆ. ಬಂಧುಗಳೇ, ನಿಮಗೆ ಅನಿಸುತ್ತದೆ ರಜತ್ ಪಾಟಿದಾರ್ ಅವರು ನಿಜವಾಗ್ಲೂ ಔಟ್ ಆಗಿದ್ರಾ ಅಥವಾ ಇಲ್ವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಅದೇ ರೀತಿ ಥರ್ಡ್ ಕ್ಲಾಸ್ ನ ಈ ಅಂಪೈರ್ ಡಿಸಿಷನ್ ಕುರಿತು ನಿಮಗಿರುವ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.